ಸಾರಿಗೆ ಇಲಾಖೆ ಅಧಿಕಾರಿಗಳು ನೋಡಲೇಬೇಕಾದಂತಹ ಸುದ್ದಿ ಇದು. ನೆಲಮಂಗಲದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಏನಾಯ್ತು ಅಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ನೋಡಲೇಬೇಕಾದಂತಹ ಸುದ್ದಿ ಇದು. ನೆಲಮಂಗಲದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಇದೀಗ ಏನಾಯ್ತು? ಬಸ್ ನಿಲ್ದಾಣವಿಲ್ಲದೆ ಪ್ರತಿನಿತ್ಯ ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ. ಬಸ್ ನಿಲ್ದಾಣದ ಒಂದು ಭಾಗದ ಕಾಮಗಾರಿ ಮುಕ್ತಾಯವಾಗಿದೆ. ಇನ್ನು ಕಾಮಗಾರಿ ಮುಗಿದ್ರೂ ಕೂಡ ಇನ್ನೂ ಲೋಕಾರ್ಪಣೆಯಾಗಿಲ್ಲ. ಲೋಕಾರ್ಪಣೆಗೆ ಸಾರಿಗೆ ಸಚಿವರಿಂದ ಸಿಗಬೇಕಿದೆ ಡೇಟ್. ಬಸ್ ನಿಲುಗಡೆಗೆ ಸ್ಥಳಾವಕಾಶವಿಲ್ಲದೆ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ಟ್ರಾಫಿಕ್ ಸಮಸ್ಯೆ ಎದುರಾಗ್ತಾ ಇದೆ. ಬಸ್ ನಿಲುಗಡೆಗೆ ಸ್ಥಳಾವಕಾಶವಿಲ್ಲದೆ ಮುಖ್ಯ ರಸ್ತೆಯಲ್ಲಿ ಸಾಲುಗಟ್ಟಿ ನಿಲ್ತವೆ ಬಸ್ಗಳು. ಇನ್ನು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳಿಂದಲೇ ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇನ್ನು ಇನ್ನೆಷ್ಟು ದಿನ ಕಾಯಬೇಕು? ನಮ್ಮ ಕಷ್ಟ ಕಾಣಿಸೋದೇ ಇಲ್ವಾ? ಆದಷ್ಟು ಬೇಗ ಒಂದು ದಿನಾಂಕ ಕೊಡಿ, ಇಲ್ದಿದ್ರೆ ಮತ್ತಷ್ಟು ಅಪಘಾತವಾಗೋದು ಖಚಿತ ಅಂತ ಶೀಘ್ರವಾಗಿ ಬಸ್ ನಿಲ್ದಾಣ ಬಳಸಲು ಅನುವು ಮಾಡಿಕೊಡುವಂತೆ ಪ್ರಯಾಣಿಕರು ಮನವಿಯನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ಕಾಮಗಾರಿ ಮುಗಿದ್ರೂ ಕೂಡ ಲೋಕಾರ್ಪಣೆ ಭಾಗ್ಯ ಇನ್ನು ಈ ಒಂದು ಹೈಟೆಕ್ ಬಸ್ ನಿಲ್ದಾಣಕ್ಕೆ ಸಿಕ್ಕಿಲ್ಲ. ಹೀಗಾಗಿ ಬಸ್ ನಿಲ್ದಾಣವಿಲ್ಲದೆ ಪ್ರತಿನಿತ್ಯ ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ. ವರ್ಗಾವಣೆ ಆಗೋದ್ರು, ಆದ್ರಿಂದ MDO ವರ್ಗಾವಣೆ ಆಗಿದ್ರಿಂದ ಆ ಬಸ್ ನಿಲ್ದಾಣವನ್ನ ನಾವು ಪರಿಶೀಲನೆ ಮಂತ್ರಿಗಳ ಕೈಲಿ ಮಾಡಿ ದಿನಾಂಕವನ್ನ ಉದ್ಘಾಟನೆಗೆ ನಿಗದಿಪಡಿಸಕ್ ಆಗ್ಲಿಲ್ಲ. ಈಗ ಅದಾದ್ಮೇಲೆ ಹಲವಾರು ನನಗೆ ಬಿಡುವಿಲ್ಲದ ಕೆಲಸ ಕಾರ್ಯಗಳು ಬಂದಿದ್ರಿಂದ ಮಂತ್ರಿಗಳನ್ನ ಮತ್ತೆ ಅಪ್ರೋಚ್ ಮಾಡಕ್ಕಾಗಲಿಲ್ಲ. ಮೊನ್ನೆ ಸಿಕ್ಕಿದ್ರು, ಕೇಳಿದ್ದೀನಿ. ಮಂತ್ರಿಗಳು ದಿನಾಂಕ ಕೊಟ್ಟಿದ್ದ ದಿನ ಈ ಬಸ್ ನಿಲ್ದಾಣವನ್ನ ಸ್ಥಳ ಪರಿಶೀಲನೆ ಮಾಡಿಸಿ ಉದ್ಘಾಟನೆಗೆ ದಿನಾಂಕ ನಿಗದಿಪಡಿಸೋದ್ರ ಜೊತೆಗೆ ಸಣ್ಣ ಪುಟ್ಟ ಏನು ನಾವು ಆ ಬಸ್ ನಿಲ್ದಾಣ ಅವೈಜ್ಞಾನಿಕವಾಗಿರೋದನ್ನ ಸರಿಪಡಿಸಿ ಉದ್ಘಾಟನೆಗೆ ದಿನಾಂಕವನ್ನ ನಿಗದಿಪಡಿಸ್ತೇನೆ. ಮಂತ್ರಿಗಳೇ ದಿನಾಂಕ ಕೊಡ್ತಾರೆ. ಹಿಂದ್ಗಡೆ ಬಸ್ ಸ್ಟ್ಯಾಂಡ್ ಇದಾಗೈತೆ, ಓಪನ್ ಆಗೈತೆ, ಅದನ್ನ ಓಪನ್ ಮಾಡ್ಕೊಡ್ಬೇಕು. ಮಾಡಿ ಜನಕ್ಕೆಲ್ಲ ಕ್ಲಿಯರ್ ಮಾಡ್ಕೊಟ್ರೆ ಇದು ದಾಟಕಪ್ಪ. ಇಲ್ಲಿ ಜನಕ್ಕೆ ತೊಂದ್ರೆ ತಪ್ಪತೈತಿ. ಬಸ್ಗಳು, ಆಟೋಗಳು, ಗಾಡಿಗಳು ಎಲ್ಲೂ ನಿಲ್ಲಕ್ ಜಾಗ ಇಲ್ಲ ನಮ್ಮ ನೆಲಮಂಗಲದಲ್ಲಿ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ಇನ್ನು ನೆಲಮಂಗಲದಲ್ಲಿ ಬಸ್ ನಿಲ್ದಾಣ ಕಾಮಗಾರಿ ಮುಕ್ತಾಯಗೊಂಡ್ರೂ ಕೂಡ ಇನ್ನೂ ಲೋಕಾರ್ಪಣೆಯಾಗಿಲ್ಲ. ಎಷ್ಟು ಸಮಯ ಆಯಿತು ಮುಕ್ತಾಯ ಆಗಿ? ಜೊತೆಗೆ ಯಾಕೆ ತಡವಾಗ್ತಿದೆ ಅಂತ? ಸಿಂಚನ, ಏನು ಒಂದು ನೆಲಮಂಗಲ ನಗರದ ಹೈಟೆಕ್ ಬಸ್ ನಿಲ್ದಾಣವನ್ನ ಕಾಮಗಾರಿ ಶುರು ಮಾಡಿನೇ 4-5 ವರ್ಷ ಕಳೀತಾ ಬಂತು. ಇದಾದ್ರೂ ಕೂಡ ಅಂದಿನಿಂದ ಇಲ್ಲಿವರೆಗೂ ಜನಸಾಮಾನ್ಯರು ಪ್ರತಿನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದಾದ ನಂತರ ಕಾಮಗಾರಿ ಬಸ್ ನಿಲ್ದಾಣದ ಕಾಮಗಾರಿಯ ಒಂದು ಭಾಗ ಅಂದ್ರೆ ಹಿಂಬದಿ ಭಾಗದ ಕಾಮಗಾರಿ ಈಗಾಗಲೇ ಮುಕ್ತವಾಗಿದೆ. ಶೌಚಾಲಯ ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲಾ ಕೂಡ ವ್ಯವಸ್ಥೆ ಮಾಡಿದ್ರು ಕೂಡ ಆ ಒಂದು ಬಸ್ ನಿಲ್ದಾಣದ ಒಂದು ಲೋಕಾರ್ಪಣೆಗೆ ಮಾತ್ರ ಯಾಕೋ ಭಾಗ್ಯ ಕೂಡಿ ಬಂದಿಲ್ಲ. ಸ್ಥಳೀಯ ಶಾಸಕರು ನಾಯಕರನ್ನ ವಿಚಾರಿಸಿದ್ರೆ ಸಾರಿಗೆ ಇಲಾಖೆಯಿಂದ ದಿನಾಂಕ ನಿಗದಿ ಆಗ್ಬೇಕು, ಅಲ್ಲಿಂದ ದಿನಾಂಕ ನಿಗದಿ ಆಗಿದ್ರೆ ಮಾತ್ರ ನಾವು ಲೋಕಾರ್ಪಣೆ ಮಾಡೋದು ಸಾಧ್ಯ, ಅಲ್ಲಿಂದ ದಿನಾಂಕ ಬಂದಾದ ನಂತರ ನಾವು ಲೋಕಾರ್ಪಣೆ ಮಾಡ್ತೀವಿ, ಅಲ್ಲಿವರೆಗೂ ಕಾಯಲೇಬೇಕಾದಂತಹ ಸ್ಥಿತಿ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಜನ ಮಾತ್ರ ಪ್ರತಿನಿತ್ಯ ಮಳೆ ಬಿಸಿಲಿನಲ್ಲಿ ಕೊಡುತ್ತಾ ಈ ಸುಳಿಲು ಗುಡುಗು ಮಳೆ ಬಂದ್ರೂ ಕೂಡ ಮರದ ಅಡಿಯೇ ನಿಂತು ಈ ಜೀವ ಭಯದಲ್ಲಿ ಬಸ್ಗಾಗಿ ಕಾಯುವ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಬಸ್ ನಿಲ್ದಾಣವಿಲ್ಲದೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ನೆಲಮಂಗಲ ಮುಖ್ಯ ರಸ್ತೆಯನ್ನೇ ನಿಲ್ದಾಣಗಳನ್ನಾಗಿ ಮಾಡಿಕೊಂಡು ಸಾಲುಗಟ್ಟಿ ನಿಲ್ತಾ ಇದ್ದು ಇತರ ಸವಾರರಿಗೂ ಕೂಡ ಒಂದು ಕಿರಿಕಿರಿ ಉಂಟಾಗ್ತಿದೆ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.